ವಿಠಲ್ ಗೌಡ ಇದೇ ಚಿನ್ನಯ್ಯನನ್ನ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆ ಕರ್ಕೊಂಡು ಹೋಗ್ತಾನೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆ ಕರ್ಕೊಂಡು ಹೋದಂತ ವಿಠಲ್ ಗೌಡ ಚಿನ್ನಯ್ಯನ ಪಾತ್ರ ಏನು ಅನ್ನೋದನ್ನ ಅಲ್ಲಿ ಇವರು ನಿಧಾನವಾಗಿ ಆತನಿಗೆ ಹೀಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಆತನ ಪಾತ್ರವನ್ನ ಸೃಷ್ಟಿ ಮಾಡ್ತಾರೆ. ಇಂಥದ್ದೇ ಸುಳ್ಳು ಹೇಳಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಕಥೆಯನ್ನ ಕಟ್ತಾರೆ. ಆತನ ತಲೆಗೆ ಒಂದಿಷ್ಟು ತುಂಬಿಸ್ತಾರೆ. 2023ರಲ್ಲಿ ಚಿನ್ನಯ್ಯನನ್ನ ಮನೆ ಕರ್ಕೊಂಡು ಹೋಗಿದ್ದ ತಿಮ್ಮರೋಡಿಯ ಮನೆಗೆ ಚಿನ್ನಯ್ಯನನ್ನ ವಿಠಲ್ ಗೌಡ ಕರ್ಕೊಂಡು ಹೋಗಿದ್ದ. ಧರ್ಮಸ್ಥಳದ ವಿರುದ್ಧ ಸುಳ್ಳು ಆರೋಪದ ಸಂಚನ ಅಲ್ಲೇ ರೂಪಿಸಲಾಗಿತ್ತು. ದೇವಸ್ಥಾನದ ಆಡಳಿತ ಸಿಬ್ಬಂದಿಯ ವಿರುದ್ಧ ಸುಳ್ಳು ಆರೋಪಕ್ಕೆ ಪ್ಲಾನ್ ಆಗಿದ್ದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಯಲ್ಲಿ ವಿಠಲ್ ಗೌಡ ಚಿನ್ನಯ್ಯನನ್ನ ಕರೆದುಕೊಂಡು ಹೋದಾಗ ಮಟ್ಟಣ್ಣನವರ ವಿಠಲ್ ಗೌಡ ಜಯಂತ್ ಜೊತೆ ಸೇರಿ ಮಾಸ್ಟರ್ ಪ್ಲಾನ್ ಮಾಡಿದ್ರು. ಧರ್ಮಸ್ಥಳದ ಸುತ್ತಮುತ್ತ ನಡೆದ ಕೊಲೆ ಅತ್ಯಾಚಾರ ಕೇಸ್ಗಳನ್ನ ಧರ್ಮಸ್ಥಳದ ತಲೆಗೆ ಕಟ್ಟುವ ಪ್ರಯತ್ನ ಮಾಡಿದ್ರು. ಆ ಪ್ರಕರಣಗಳ ಸಾಕ್ಷಿಗಳಿಗೆ ನಿರಂತರವಾಗಿ ಪ್ರಾಣ ಬೆದರಿಕೆಯನ್ನ ಇವರು ಒಡ್ಡುತ್ತಾ ಇದ್ರು. ಕೂತು ಹಾಕಿದ್ದೆ ಅಂತೇಳಿ ಹೇಳಿದಂತ ಈ ಚಿನ್ನಯ್ಯದ್ನಲ್ಲ ಮಹಿಳೆಯರ ಶವಗಳನ್ನು ಅತ್ಯಾಚಾರ ಆಗಿರುವಂತ ಮಹಿಳೆಯರ ಶವಗಳು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಅಂತೇಳಿ ಆತ ಹೇಳಿದ್ನಲ್ಲ, ಅದನ್ನ ಸುಳ್ಳು ಹೇಳಿಸಿ ವಿಡಿಯೋವನ್ನ ಆತ ಮಾಡಿದ್ದ. ಎಸ್ಐಟಿ ಪ್ರಾಥಮಿಕ ತನಿಖೆ ವರದಿಯಲ್ಲಿ ಎಲ್ಲವೂ ಕೂಡ ಉಲ್ಲೇಖ ಆಗಿದೆ. ಇವರು ಏನು ಮಾಡಿದ್ರು, ಇವರ ಷಡ್ಯಂತ್ರ ಎಲ್ಲವೂ ಕೂಡ. ಅಗೇನ್ ನಮ್ಮ ಜೊತೆಲಿ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ. ಈಗ ಚಿನ್ನಯ್ಯನನ್ನ ವಶಕ್ಕೆ ಪಡ್ಕೊಂಡ್ರು. ಚಿನ್ನಯ್ಯನಿಗೆ ಅನಂತರ ಜಾಮೀನಾಯ್ತು. ಚಿನ್ನಯ್ಯನೂ ಸೇರಿದಂತೆ ಇನ್ನುಳಿದಂತ ಆರೋಪಿಗಳು ಇವರೆಲ್ಲ ಇದ್ರಲ್ಲ, ಯಾಕೆ ಇವರ ವಿರುದ್ಧ ಕ್ರಮ ತೆಗೆದುಕೊಳ್ತಾ ಇಲ್ಲ? ಇವರ ಬಂಧನ ಯಾಕೆ ಆಗ್ತಾ ಇಲ್ಲ? ಏನಾದ್ರೂ ತನಿಖಾ ತಂಡಕ್ಕೆ ಒತ್ತಡ ಇರೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ? ಹೇಗೆ ಏನಾದ್ರೂ ಈ ಆರೋಪಿಗಳನ್ನ ಸೇಫ್ ಗಾರ್ಡ್ ಮಾಡ್ತಿರೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ? ಯಾಕೆ ಡಿಲೇ ಆಗ್ತಿರೋದು? ಯಾಕೆ ಈ ಹೊತ್ತಿಗೆ ಈ ತನಿಖಾ ಸ್ಟೇಟಸ್ ಏನು ಅಂತ ಹೇಳಿ? ಎಸ್ ರಂಜಿತ್, ಈಗ ಎಸ್ಐಟಿ ಸೃಷ್ಟಿಯಾಗಿರೋದು ಆ ಒಂದು ಘಟನೆ, ಅಂದ್ರೆ ಯಾರ್ಯಾರು ಆರೋಪವನ್ನ ಮಾಡಿದಾರೋ ಆ ಆರೋಪದ ಸಂಬಂಧಿತ ತನಿಖೆಯ ವರದಿಗಳನ್ನು ತೆಗೆದುಕೊಳ್ಳಿ ಅನ್ನುವಂತಹ ಒಂದು ವಿಚಾರವಾಗಿ ಎಸ್ಐಟಿ ರಚನೆ ಆಗಿರುತ್ತೆ. ಆದರೆ ಬಂಧನ ಮಾಡುವಂತಹ ಒಂದು ಪ್ರಕ್ರಿಯೆಗಳೇನಿದೆ ಅದೆಲ್ಲವೂ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನ ಕೋರ್ಟ್ಗೆ ಸಲ್ಲಿಸಿದ ಬಳಿಕ ಅಲ್ಲಿಂದ ಒಂದು ಆರ್ಡರ್ ಏನಾಗುತ್ತೆ, ಆರ್ಡರ್ ಆದ ಬಳಿಕ ಅಲ್ಲಿನ ಲೋಕಲ್ ಪೊಲೀಸ್ ಠಾಣೆಗೆ ಒಂದು ನಿರ್ದೇಶನವನ್ನು ಹೋಗುತ್ತೆ. ಈ ರೀತಿಯಾದಂತಹ ಯಾರು ಅಪರಾಧಿಕ ಸಂಚನ್ನ ಮಾಡಿದರೋ ಅವರನ್ನ ಬಂಧಿಸಿ ಅಂತ ಹೇಳಿ ಒಂದು ರಿಪೋರ್ಟ್ ಹೋಗುತ್ತೋ ನಂತರದ ದಿನಗಳಲ್ಲಿ ಅದು ಬಂಧನ ಮಾಡುವಂತಹ ಸಾಧ್ಯ. ಅಂದ್ರೆ ಈಗ ಸದ್ಯ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಏನಿದೆ ಅದು ಕೋರ್ಟಿಗೆ ಸಲ್ಲಿಕೆ ಆಗಿದೆ. ಮುಂದಿನ ಇನ್ಸ್ಟ್ರಕ್ಷನ್ಗಳೇನಿದೆ, ಕೋರ್ಟ್ನಿಂದ ಬರುವಂತಹ ಇನ್ಸ್ಟ್ರಕ್ಷನ್ಗಳನ್ನ ಅಲ್ಲಿದ್ದಂತಹ ಲೋಕಲ್ ಪೊಲೀಸ್ ಠಾಣೆ ಅಂದರೆ ಬೆಳ್ತಂಗಡಿ ಪೊಲೀಸ್ ಠಾಣೆ ಏನಿದೆ ಅಲ್ಲಿಗೆ ಒಂದು ನಿರ್ದೇಶನ ಹೋಗಿ ನಂತರದ ಈ ಬಂಧನ ಪ್ರಕ್ರಿಯೆಗಳು ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಬಹಳ ಗಂಭೀರವಾದಂತಹ ಒಂದು ಸೆಕ್ಷನ್ಗಳನ್ನ ಹಾಕಿರುವಂತಹ ಕಾರಣದಿಂದಾಗಿ ಅವರನ್ನ ಬಂಧನ ಮಾಡಲೇಬೇಕಾದಂತಹ ಒಂದು ಅವಶ್ಯಕತೆ ಇದೆ. ಎಕ್ಸ್ಟಾರ್ಷನ್ ಆಗಿರಬಹುದು, ಅಂದ್ರೆ ಬೆದರಿಕೆ ಆಗಿರಬಹುದು, ಬ್ಲಾಕ್ ಮೇಲ್ ಆಗಿರಬಹುದು, ಮತ್ತೆ ಅಪರಾಧಿಕ ಸಂಚು ಅಂದ್ರೆ ಕ್ರಿಮಿನಲ್ ಉದ್ದೇಶಪೂರ್ವಕವಾಗಿ ಒಂದು ಧಾರ್ಮಿಕ ಸ್ಥಳವನ್ನ ಮತ್ತು ಅದರ ಯಾರು ಅಧಿಕಾರಿ ಏನಿದ್ದಾರೆ ಅದರ ಆಡಳಿತ ಮಂಡಳಿಯ ರೂವಾರಿ ಏನಿದ್ದಾರೆ ಅವರ ವಿರುದ್ಧ ಪಿತೂರಿಯನ್ನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇಡೀ ಪೊಲೀಸ್ ವ್ಯವಸ್ಥೆಯನ್ನ ತಮ್ಮ ಮಿಸ್ಯೂಸ್ ಮಾಡಿಕೊಂಡಿರುವಂತಹ ಒಂದು ಇದು ಕೂಡ ಬರುತ್ತೆ. ಅಂದ್ರೆ ಈ ಒಂದು ಸೆಕ್ಷನ್ ನಲ್ಲಿ ಆಡ್ ಆಗುತ್ತೆ. ಅಂದ್ರೆ ಒಂದು ಪೊಲೀಸ್ ಇಲಾಖೆಯನ್ನ ಬೇರೆ ಗಮನವನ್ನ ಬೇರೆ ಇದು ಮಾಡಿ ಅದರ ಎಲ್ಲವೂ ಕೂಡ ಅದಕ್ಕೆ ಸುಳ್ಳನ್ನ ಹೇಳಿ ಈ ಒಂದು ಸೃಷ್ಟಿ ಮಾಡಿರುವಂತಹ ಒಂದು ಕಾರಣದಿಂದಾಗಿ ಆ ಒಂದು ಕೇಸ್ಗಳು ಕೂಡ ಬೀಳುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯ ಮುಂದಿನ ಹಂತದಲ್ಲಿ ಸಂಪೂರ್ಣವಾದಂತಹ ತನಿಖಾ ವರದಿ ಸಲ್ಲಿಕೆಯ ಬಳಿಕ ಹಂತ ಹಂತವಾಗಿ ಯಾರ್ಯಾರು ಈ ಒಂದು ಕ್ರಿಮಿನಲ್ ಕಾನ್ಸ್ಪಿರಸಿಯಲ್ಲಿ ಭಾಗಿಯಾಗಿದ್ದಾರೋ ಅವರನ್ನ ಬಂಧನ ಮಾಡುವಂತಹ ಪ್ರಕ್ರಿಯೆಗಳು ಮುಂದಿನ ಹಂತದಲ್ಲಿ ನಡೆಯಲಿದೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಸಂಪೂರ್ಣವಾಗಿ ಈ ಒಂದು ಟೀಮ್ ಏನಿದೆ ಈ ಟೀಮ್ನ ಒಂದು ಈಗಾಗಲೇ ಅವರವರ ಪಾತ್ರದ ಬಗ್ಗೆ ಈಗಾಗಲೇ ಸ್ಪಷ್ಟವಾಗಿ ಹೇಳಲಾಗುತ್ತೆ. ಈ ಒಂದೊಂದು ಚೈನ್ ಲಿಂಕ್ ಇರುವಂತದ್ದು ಅಂದ್ರೆ ಮಹೇಶ್ ಶೆಟ್ಟಿ ಇರಬಹುದು, ಗಿರೀಶ್ ಮಟ್ಟಣ್ಣ ಇರಬಹುದು, ಸುಜಾತ ಭಟ್ಟ ಇರಬಹುದು, ಅವರವರ ಪಾತ್ರದ ಬಗ್ಗೆ ಏನೇನು ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಅವರವರ ಪಾತ್ರ ಏನು ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಅನ್ನ ಮಾಡಿ ಮತ್ತೆ ಆ ಪಾತ್ರದ ಬಗ್ಗೆ ಆದ್ರೆ ಆ ಒಂದು ಕೃತ್ಯ ಏನಿದೆ ಅದಕ್ಕೆ ಸಪರೇಟ್ ಆದಂತಹ ಒಂದು ಸೆಕ್ಷನ್ ಗಳನ್ನ ಹಾಕಿ ಈಗಾಗಲೇ ಕೋರ್ಟ್ಗೆ
ಪೊಲೀಸರಿಗೆ ವರದಿಯನ್ನ ನೀಡಿರುವಂತದ್ದು. ಅಂದ್ರೆ ಬೆದರಿಕೆ ಯಾರು ಹಾಕಿದ್ರು, ಬ್ಲಾಕ್ ಮೇಲ್ ಅನ್ನ ಯಾರು ಮಾಡಿದ್ರು, ಉದ್ದೇಶ ಪೂರ್ವಕವಾಗಿ ಕೃತ್ಯವನ್ನ ಯಾರು ಮಾಡಿದ್ರು, ಇದಕ್ಕೆಲ್ಲರಿಗೂ ಕೂಡ ಕಿಂಗ್ ಪಿನ್ ಯಾರು, ಇದೆಲ್ಲದರ ಒಂದು ಮಾಹಿತಿಯನ್ನ ಅಂದ್ರೆ ತನಿಖೆಯಲ್ಲಿ ರಿಪೋರ್ಟ್ ಅನ್ನು ಉಲ್ಲೇಖವನ್ನ ಮಾಡಿ ಆಯಾ ವ್ಯಕ್ತಿಗಳಿಗೆ ಅವರು ಮಾಡಿರುವಂತಹ ಕೃತ್ಯದ ಅನ್ವಯವಾಗಿ ಸೆಕ್ಷನ್ಗಳನ್ನ ಹಾಕಲಾಗಿದೆ. ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಈಗಾಗಲೇ ಏನು ಕೋರ್ಟಿಗೆ ಸಲ್ಲಿಕೆಯಾಗಿದೆ, ಮುಂದಿನ ದಿನಗಳಲ್ಲಿ ಈ ಅರೆಸ್ಟ್ ಪ್ರಕ್ರಿಯೆಗಳೇನಿದೆ ಅದು ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ. ಈ ಹಿನ್ನೆಲೆಯಲ್ಲಿ ಈಗ ಸದ್ಯ ಮುಂದೆ ಯಾವ ರೀತಿ ಇದನ್ನ ಮಾಡಬೇಕು, ಕನ್ಸಿಡರ್ ಮಾಡಬೇಕು, ಇದೀಗ ಸಂಪೂರ್ಣವಾಗಿ ಅದನ್ನ ಅಧ್ಯಯನವನ್ನು ಕೂಡ ಕೋರ್ಟ್ ಮಾಡಬೇಕಾಗುತ್ತೆ. ನಂತರ ಮುಂದಿನ ದಿನಗಳಲ್ಲಿ ಆರ್ಡರ್ಗಳು ಕೂಡ ಪಾಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಸದ್ಯ ಮುಂದಿನ ಹಂತ ಈಗ ಯಾರ್ಯಾರು ಎಸ್ಕೇಪ್ ಆಗಿದ್ದಾರೆ ಅವರಿಗಾಗಿ ಹುಡುಕಾಟವನ್ನು ಕೂಡ ಅಂದ್ರೆ ಬೇಸಿಕ್ ಅವರು ಎಲ್ಲಿದ್ದಾರೆ ಅನ್ನುವಂತಹ ವಿಚಾರಗಳಿಗಾದ್ರೂ ಪೊಲೀಸರಿಗೆ ಗೊತ್ತಾಗಬೇಕು. ಕೋರ್ಟ್ನಿಂದ ಆರ್ಡರ್ ಪಾಸ್ ಆದ ಬಳಿಕ ಅವರನ್ನ ಕರೆತರುವಂತಹ ಅಂದ್ರೆ ಬಂಧನ ಮಾಡುವಂತಹ ಪ್ರಕ್ರಿಯೆಗಳು ಅತಿ ಶೀಘ್ರದಲ್ಲಿ ಮುಂದುವರಿಯಲಿದೆ. ರಂಜಿತ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಅಭಿಷೇಕ್. ವಿಠಲ್ ಗೌಡ ಇದೇ ಚಿನ್ನಯ್ಯನನ್ನ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆ ಕರ್ಕೊಂಡು ಹೋಗ್ತಾನೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆ ಕರ್ಕೊಂಡು ಹೋದಂತ ವಿಠಲ್ ಗೌಡ ಚಿನ್ನಯ್ಯನ ಪಾತ್ರ ಏನು ಅನ್ನೋದನ್ನ ಅಲ್ಲಿ ಇವರು ನಿಧಾನವಾಗಿ ಆತನಿಗೆ ಹೀಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಆತನ ಪಾತ್ರವನ್ನ ಸೃಷ್ಟಿ ಮಾಡ್ತಾರೆ. ಇಂಥದ್ದೇ ಸುಳ್ಳು ಹೇಳಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಕಥೆಯನ್ನ ಕಟ್ತಾರೆ. ಆತನ ತಲೆಗೆ ಒಂದಿಷ್ಟು ತುಂಬಿಸ್ತಾರೆ. 2023ರಲ್ಲಿ ಚಿನ್ನಯ್ಯನನ್ನ ಮನೆ ಕರ್ಕೊಂಡು ಹೋಗಿದ್ದ ತಿಮ್ಮರೋಡಿಯ ಮನೆಗೆ ಚಿನ್ನಯ್ಯನನ್ನ ವಿಠಲ್ ಗೌಡ ಕರ್ಕೊಂಡು ಹೋಗಿದ್ದ. ಧರ್ಮಸ್ಥಳದ ವಿರುದ್ಧ ಸುಳ್ಳು ಆರೋಪದ ಸಂಚನ ಅಲ್ಲೇ ರೂಪಿಸಲಾಗಿತ್ತು. ದೇವಸ್ಥಾನದ ಆಡಳಿತ ಸಿಬ್ಬಂದಿಯ ವಿರುದ್ಧ ಸುಳ್ಳು ಆರೋಪಕ್ಕೆ ಪ್ಲಾನ್ ಆಗಿದ್ದು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಮನೆಯಲ್ಲಿ ವಿಠಲ್ ಗೌಡ ಚಿನ್ನಯ್ಯನನ್ನ ಕರೆದುಕೊಂಡು ಹೋದಾಗ ಮಟ್ಟಣ್ಣನವರ ವಿಠಲ್ ಗೌಡ ಜಯಂತ್ ಜೊತೆ ಸೇರಿ ಮಾಸ್ಟರ್ ಪ್ಲಾನ್ ಮಾಡಿದ್ರು. ಧರ್ಮಸ್ಥಳದ ಸುತ್ತಮುತ್ತ ನಡೆದ ಕೊಲೆ, ಅತ್ಯಾಚಾರ ಕೇಸ್ಗಳನ್ನ ಧರ್ಮಸ್ಥಳದ ತಲೆಗೆ ಕಟ್ಟುವ ಪ್ರಯತ್ನ ಮಾಡಿದ್ರು. ಆ ಪ್ರಕರಣಗಳ ಸಾಕ್ಷಿಗಳಿಗೆ ನಿರಂತರವಾಗಿ ಪ್ರಾಣ ಬೆದರಿಕೆಯನ್ನ ಇವರು ಒಡ್ಡುತ್ತಾ ಇದ್ರು. ಹೂತು ಹಾಕಿದ್ದೆ ಅಂತೇಳಿ ಹೇಳಿದಂತ ಈ ಚಿನ್ನಯ್ಯದ್ನಲ್ಲ, ಮಹಿಳೆಯರ ಶವಗಳನ್ನು ಅತ್ಯಾಚಾರ ಆಗಿರುವಂತ ಮಹಿಳೆಯರ ಶವಗಳು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಅಂತೇಳಿ ಆತ ಹೇಳಿದ್ನಲ್ಲ, ಅದನ್ನ ಸುಳ್ಳು ಹೇಳಿಸಿ ವಿಡಿಯೋವನ್ನ ಆತ ಮಾಡಿದ್ದ. ಎಸ್ಐಟಿ ಪ್ರಾಥಮಿಕ ತನಿಖೆ ವರದಿಯಲ್ಲಿ ಎಲ್ಲವೂ ಕೂಡ ಉಲ್ಲೇಖ ಆಗಿದೆ. ಇವರು ಏನ್ ಮಾಡಿದ್ರು, ಇವರ ಷಡ್ಯಂತ್ರ ಎಲ್ಲವೂ ಕೂಡ. ಅಗೇನ್ ನಮ್ಮ ಜೊತೆಲಿ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ. ಈಗ ಚಿನ್ನಯ್ಯನನ್ನ ವಶಕ್ಕೆ ಪಡ್ಕೊಂಡ್ರು. ಚಿನ್ನಯ್ಯನಿಗೆ ಅನಂತರ ಜಾಮೀನಾಯ್ತು. ಚಿನ್ನಯ್ಯನೂ ಸೇರಿದಂತೆ ಇನ್ನುಳಿದಂತ ಆರೋಪಿಗಳು ಇವರೆಲ್ಲ ಇದ್ರಲ್ಲ, ಯಾಕೆ ಇವರ ವಿರುದ್ಧ ಕ್ರಮ ತೆಗೆದುಕೊಳ್ತಾ ಇಲ್ಲ? ಇವರ ಬಂಧನ ಯಾಕೆ ಆಗ್ತಾ ಇಲ್ಲ? ಏನಾದ್ರೂ ತನಿಖಾ ತಂಡಕ್ಕೆ ಒತ್ತಡ ಇರೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ? ಹೇಗೆ ಏನಾದ್ರೂ ಈ ಆರೋಪಿಗಳನ್ನ ಸೇಫ್ ಗಾರ್ಡ್ ಮಾಡ್ತಿರೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ? ಯಾಕೆ ಡಿಲೇ ಆಗ್ತಿರೋದು? ಯಾಕೆ ಈ ಹೊತ್ತಿಗೆ ಈ ತನಿಖಾ ಸ್ಟೇಟಸ್ ಏನು ಅಂತ ಹೇಳಿ. ಎಸ್ ರಂಜಿತ್, ಈಗ ಎಸ್ಐಟಿ ಸೃಷ್ಟಿಯಾಗಿರೋದು ಆ ಒಂದು ಘಟನೆ ಅಂದ್ರೆ ಯಾರ್ಯಾರು ಆರೋಪವನ್ನ ಮಾಡಿದಾರೋ ಆ ಆರೋಪದ ಸಂಬಂಧಿತ ತನಿಖೆಯ ವರದಿಗಳನ್ನು ತೆಗೆದುಕೊಳ್ಳಿ ಅನ್ನುವಂತಹ ಒಂದು ವಿಚಾರವಾಗಿ ಎಸ್ಐಟಿ ರಚನೆ ಆಗಿರುತ್ತೆ. ಆದರೆ ಬಂಧನ ಮಾಡುವಂತಹ ಒಂದು ಪ್ರಕ್ರಿಯೆಗಳೇನಿದೆ ಅದೆಲ್ಲವೂ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನ ಕೋರ್ಟ್ಗೆ ಸಲ್ಲಿಸಿದ ಬಳಿಕ ಅಲ್ಲಿಂದ ಒಂದು ಆರ್ಡರ್ ಏನಾಗುತ್ತೆ, ಆರ್ಡರ್ ಆದ ಬಳಿಕ ಅಲ್ಲಿನ ಲೋಕಲ್ ಪೊಲೀಸ್ ಠಾಣೆಗೆ ಒಂದು ನಿರ್ದೇಶನವನ್ನು ಹೋಗುತ್ತೆ. ಈ ರೀತಿಯಾದಂತಹ ಯಾರು ಅಪರಾಧಿಕ ಸಂಚನ್ನ ಮಾಡಿದರೋ ಅವರನ್ನ ಬಂಧಿಸಿ ಅಂತ ಹೇಳಿ ಒಂದು ರಿಪೋರ್ಟ್ ಹೋಗುತ್ತೋ ನಂತರದ ದಿನಗಳಲ್ಲಿ ಅದು ಬಂಧನ ಮಾಡುವಂತಹ ಸಾಧ್ಯ. ಅಂದ್ರೆ ಈಗ ಸದ್ಯ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಏನಿದೆ ಅದು ಕೋರ್ಟ್ಗೆ ಸಲ್ಲಿಕೆಯಾಗಿದೆ. ಮುಂದಿನ ಇನ್ಸ್ಟ್ರಕ್ಷನ್ಗಳೇನಿದೆ, ಕೋರ್ಟ್ನಿಂದ ಬರುವಂತಹ ಇನ್ಸ್ಟ್ರಕ್ಷನ್ಗಳನ್ನ ಅಲ್ಲಿದ್ದಂತಹ ಲೋಕಲ್ ಪೊಲೀಸ್ ಠಾಣೆ ಅಂದರೆ ಬೆಳ್ತಂಗಡಿ ಪೊಲೀಸ್ ಠಾಣೆ ಏನಿದೆ ಅಲ್ಲಿಗೆ ಒಂದು ನಿರ್ದೇಶನ ಹೋಗಿ ನಂತರದ ಈ ಬಂಧನ ಪ್ರಕ್ರಿಯೆಗಳು ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಬಹಳ ಗಂಭೀರವಾದಂತಹ ಒಂದು ಸೆಕ್ಷನ್ಗಳನ್ನ ಹಾಕಿರುವಂತಹ ಕಾರಣದಿಂದಾಗಿ ಅವರನ್ನ ಬಂಧನ ಮಾಡಲೇಬೇಕಾದಂತಹ ಒಂದು ಅವಶ್ಯಕತೆ ಇದೆ. ಎಕ್ಸ್ಟಾರ್ಷನ್ ಆಗಿರಬಹುದು, ಅಂದ್ರೆ ಬೆದರಿಕೆ ಆಗಿರಬಹುದು, ಬ್ಲಾಕ್ ಮೇಲ್ ಆಗಿರಬಹುದು, ಮತ್ತೆ ಅಪರಾಧಿಕ ಸಂಚು ಅಂದ್ರೆ ಕ್ರಿಮಿನಲ್ ಉದ್ದೇಶ ಪೂರ್ವಕವಾಗಿ ಒಂದು ಧಾರ್ಮಿಕ ಸ್ಥಳವನ್ನ ಮತ್ತು ಅದರ ಯಾರು ಅಧಿಕಾರಿ ಏನಿದ್ದಾರೆ ಅದರ ಆಡಳಿತ ಮಂಡಳಿಯ ರೂವಾರಿ ಏನಿದ್ದಾರೆ ಅವರ ವಿರುದ್ಧ ಪಿತೂರಿಯನ್ನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇಡೀ ಪೊಲೀಸ್ ವ್ಯವಸ್ಥೆಯನ್ನ
ತಮ್ಮ ಮಿಸ್ಯೂಸ್ ಮಾಡಿಕೊಂಡಿರುವಂತಹ ಒಂದು ಇದು ಕೂಡ ಬರುತ್ತೆ. ಅಂದ್ರೆ ಈ ಒಂದು ಸೆಕ್ಷನ್ ನಲ್ಲಿ ಆಡ್ ಆಗುತ್ತೆ. ಅಂದ್ರೆ ಒಂದು ಪೊಲೀಸ್ ಇಲಾಖೆಯನ್ನ ಬೇರೆ ಗಮನವನ್ನ ಬೇರೆ ಇದು ಮಾಡಿ ಅದರ ಎಲ್ಲವೂ ಕೂಡ ಅದಕ್ಕೆ ಸುಳ್ಳನ್ನ ಹೇಳಿ ಈ ಒಂದು ಸೃಷ್ಟಿ ಮಾಡಿರುವಂತಹ ಒಂದು ಕಾರಣದಿಂದಾಗಿ ಆ ಒಂದು ಕೇಸ್ಗಳು ಕೂಡ ಬೀಳುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯ ಮುಂದಿನ ಹಂತದಲ್ಲಿ ಸಂಪೂರ್ಣವಾದಂತಹ ತನಿಖಾ ವರದಿ ಸಲ್ಲಿಕೆಯ ಬಳಿಕ ಹಂತ ಹಂತವಾಗಿ ಯಾರ್ಯಾರು ಈ ಒಂದು ಕ್ರಿಮಿನಲ್ ಕಾನ್ಸ್ಪಿರಸಿಯಲ್ಲಿ ಭಾಗಿಯಾಗಿದ್ದಾರೋ ಅವರನ್ನ ಬಂಧನ ಮಾಡುವಂತಹ ಪ್ರಕ್ರಿಯೆಗಳು ಮುಂದಿನ ಹಂತದಲ್ಲಿ ನಡೆಯಲಿದೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಸಂಪೂರ್ಣವಾಗಿ ಈ ಒಂದು ಟೀಮ್ ಏನಿದೆ ಈ ಟೀಮ್ನ ಒಂದು ಈಗಾಗಲೇ ಅವರವರ ಪಾತ್ರದ ಬಗ್ಗೆ ಈಗಾಗಲೇ ಸ್ಪಷ್ಟವಾಗಿ ಹೇಳಲಾಗುತ್ತೆ. ಈ ಒಂದೊಂದು ಚೈನ್ ಲಿಂಕ್ ಇರುವಂತದ್ದು ಅಂದ್ರೆ ಮಹೇಶ್ ಶೆಟ್ಟಿ ಇರಬಹುದು, ಗಿರೀಶ್ ಮಟ್ಟಣ ಇರಬಹುದು, ಸುಜಾತ ಭಟ್ಟ ಇರಬಹುದು, ಅವರವರ ಪಾತ್ರದ ಬಗ್ಗೆ ಏನೇನು ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಅವರವರ ಪಾತ್ರ ಏನು ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಅನ್ನ ಮಾಡಿ ಮತ್ತೆ ಆ ಪಾತ್ರದ ಬಗ್ಗೆ ಆದ್ರೆ ಆ ಒಂದು ಕೃತ್ಯ ಏನಿದೆ ಅದಕ್ಕೆ ಸಪರೇಟ್ ಆದಂತಹ ಒಂದು ಸೆಕ್ಷನ್ ಗಳನ್ನ ಹಾಕಿ ಈಗಾಗಲೇ ಕೋರ್ಟ್ಗೆ ವರದಿಯನ್ನ ನೀಡಿರುವಂತದ್ದು. ಅಂದ್ರೆ ಬೆದರಿಕೆ ಯಾರು ಹಾಕಿದ್ರು, ಬ್ಲಾಕ್ ಮೇಲ್ ಅನ್ನ ಯಾರು ಮಾಡಿದ್ರು, ಉದ್ದೇಶ ಪೂರ್ವಕವಾಗಿ ಕೃತ್ಯವನ್ನ ಯಾರು ಮಾಡಿದ್ರು, ಇದಕ್ಕೆಲ್ಲರಿಗೂ ಕೂಡ ಕಿಂಗ್ ಪಿನ್ ಯಾರು, ಇದೆಲ್ಲದರ ಒಂದು ಮಾಹಿತಿಯನ್ನ ತನಿಖೆಯಲ್ಲಿ ರಿಪೋರ್ಟ್ ಅನ್ನು ಉಲ್ಲೇಖವನ್ನ ಮಾಡಿ ಆಯಾ ವ್ಯಕ್ತಿಗಳಿಗೆ ಅವರು ಮಾಡಿರುವಂತಹ ಕೃತ್ಯದ ಅನ್ವಯವಾಗಿ ಸೆಕ್ಷನ್ ಗಳನ್ನ ಹಾಕಲಾಗಿದೆ. ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಈಗಾಗಲೇ ಏನು ಕೋರ್ಟ್ಗೆ ಸಲ್ಲಿಕೆಯಾಗಿದೆ, ಮುಂದಿನ ದಿನಗಳಲ್ಲಿ ಈ ಅರೆಸ್ಟ್ ಪ್ರಕ್ರಿಯೆಗಳೇನಿದೆ ಅದು ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ. ಈ ಹಿನ್ನೆಲೆಯಲ್ಲಿ ಈಗ ಸದ್ಯ ಮುಂದೆ ಯಾವ ರೀತಿ ಇದನ್ನ ಮಾಡಬೇಕು, ಕನ್ಸಿಡರ್ ಮಾಡಬೇಕು, ಇದೀಗ ಸಂಪೂರ್ಣವಾಗಿ ಅದನ್ನ ಅಧ್ಯಯನವನ್ನು ಕೂಡ ಕೋರ್ಟ್ ಮಾಡಬೇಕಾಗುತ್ತೆ. ನಂತರ ಮುಂದಿನ ದಿನಗಳಲ್ಲಿ ಆರ್ಡರ್ಗಳು ಕೂಡ ಪಾಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಸದ್ಯ ಮುಂದಿನ ಹಂತ ಈಗ ಯಾರ್ಯಾರು ಎಸ್ಕೇಪ್ ಆಗಿದ್ದಾರೆ ಅವರಿಗಾಗಿ ಹುಡುಕಾಟವನ್ನು ಕೂಡ ಅಂದ್ರೆ ಬೇಸಿಕ್ ಅವರು ಎಲ್ಲಿದ್ದಾರೆ ಅನ್ನುವಂತಹ ವಿಚಾರಗಳಿಗಾದ್ರೂ ಪೊಲೀಸರಿಗೆ ಗೊತ್ತಾಗಬೇಕು. ಕೋರ್ಟ್ನಿಂದ ಆರ್ಡರ್ ಪಾಸ್ ಆದ ಬಳಿಕ ಅವರನ್ನ ಕರೆತರುವಂತಹ ಅಂದ್ರೆ ಬಂಧನ ಮಾಡುವಂತಹ ಪ್ರಕ್ರಿಯೆಗಳು ಅತಿ ಶೀಘ್ರದಲ್ಲಿ ಮುಂದುವರಿಯಲಿದೆ. ರಂಜಿತ್ ಓಕೆ, ಹಾಗೆ ಸಂಪರ್ಕದಲ್ಲಿರಿ ಅಭಿಷೇಕ್.